ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೀದಾ ಸೈಡಿಂದ ಹಾಕ್ತಾ ಇದ್ದೀನಿ, ಅಂದರೆ ಫ್ರಂಟ್ ಸೈಡಿಂದ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸಿಲ್ಕ್ ಥ್ರೆಡ್ಡನ್ನು 6 ಎಳೆದ ದಾರ ತಗೊಂಡಿದ್ದೀನಿ. ಫ್ರೆಂಡ್ಸ್, ಇದೊಂದು ರಿಕ್ವೆಸ್ಟಿಂಗ್ ಡಿಸೈನು. ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುವಂಥ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುವಂಥ ಡಿಸೈನು. ವಿಡಿಯೋ ಪೂರ್ತಿ ನೋಡಿ, ನಿಮಗೇ ಅರ್ಥ ಆಗುತ್ತೆ. ಮೊದಲಿಗೆ ನಾನಿಲ್ಲಿ 4 ಚೈನನ್ನು ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. 4 ಚೈನನ್ನು ಹಾಕಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾ ಇದ್ದೀನಿ. ಈ ಡಿಸೈನಲ್ಲಿ ಕುಚ್ಚು ಬರೋದಿಲ್ಲ, ಕುಚ್ಚು ಬೇಕು ಅಂದರೂ ಕೂಡ ಹಾಕ್ಕೊಳ್ಬೋದು ನೀವು. ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ, ರೌಂಡ್ ಶೇಪ್ದು ಮೀಡಿಯಮ್ ಸೈಜ್ದು. ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಬೇಕು. ಸೊ 4 ಚೈನ್ನ ಹಾಕಿ ಲಾಕ್ ಮಾಡಿ, ಬೀಡನ್ನ ಹಾಕಿ ಲಾಕ್ ಮಾಡಿ, ನಂತರ ಮತ್ತೆ ಲೇಸ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 3, 4, ಇನ್ನೂ ಒಂದು ಚೈನ್ನ ಹಾಕ್ಕೊಳ್ತೀನಿ. ಒಟ್ಟು 5 ಚೈನ್ಗಳನ್ನ ಹಾಕ್ತಿದ್ದೀನಿ ಈ ಬೀಡ್ ಕೆಳಗಡೆ. ಫ್ರೆಂಡ್ಸ್, ಇದು 2 ಸ್ಟೆಪ್ ಡಿಸೈನು. ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಲಾಕ್ ಇದೆ ನೋಡಿ, ಈ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾನಿಲ್ಲಿ 5 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಒಂದು ಸಲ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ಮತ್ತೆ ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 1, 2, 3 ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಆ ಬೀಡ್ ಕೆಳಗಡೆ ಇರುವಂತಹ 5 ಚೈನ್ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದರೆ ಸೂಜಿ ಮೇಲೆ 4 ಲೂಪ್ ಇರುತ್ತೆ. 2ರಿಂದ 1, ಮತ್ತೆರಡು ಲೂಪಿಂದ 1, ಮತ್ತೆರಡು ಲೂಪಿಂದ ಒಂದು ಸಲ, ಒಟ್ಟು 3 ಬಾರಿ ನಾವು 2 ಲೂಪಲ್ಲಿ ಥ್ರೆಡನ್ನು ಮೇಲ್ ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ. ಕಂಬ ಆದಮೇಲೆ 3 ಚೈನ್ನ ಹಾಕ್ತಾ ಇದ್ದೀನಿ. 3 ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆ ಹೋಗಿ ತ್ರಿಬಲ್ ಕ್ರೋಶದ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ಮತ್ತು ಅದೇ ತ್ರಿಬಲ್ ಕ್ರೋಶ ಕಂಬಕ್ಕೆ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಆ ತ್ರಿಬಲ್ ಕ್ರೋಶ ಕಂಬಕ್ಕೆ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾ ಇದ್ದೀನಿ. 2, 3, ಒಟ್ಟು 4 ಸಲ ಲಾಕ್ ಮಾಡ್ತಾ ಇದ್ದೀನಿ. 3 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ 4 ಸಲ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನಂತರ ಮತ್ತೆ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 1, 2, 3 ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಆ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. 2 ಲೂಪಿಂದ 1, ಮತ್ತೆರಡು ಲೂಪಿಂದ 1, ಮತ್ತೆರಡು ಲೂಪಿಂದ ಒಂದು ಸಲ ಥ್ರೆಡನ್ನು ಮೇಲ್ ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ. ಕಂಬ ಆದಮೇಲೆ 3 ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಅದೇ ಕಂಬಕ್ಕೆ 4 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. 4 ಸಲ ನೀಟಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಸೊ ಈ ರೀತಿ ಪೆಟಲ್ಸ್ ಅಂದರೆ ಲೀಫ್ ಥರ ಬರೋ ಹಾಗೆ 4 ಸಲ ಮಾಡಬೇಕಾಗುತ್ತೆ. ಇಲ್ಲಿ ನಾವು 4 ಸಿಂಗಲ್ ಕ್ರೋಶನ ಮಾಡಿಕೊಂಡು ಮತ್ತೆ ಚೈನ್ಗಳ ಮೇಲೆ ಲಾಕ್ ಮಾಡಬೇಕು. ಅಂದರೆ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಫ್ರೆಂಡ್ಸ್, ಇದೇ ರೀತಿ ಇನ್ನು 2 ಸಲ ಮಾಡ್ಕೊಳ್ತೀನಿ ನಾನು. ಈ ರೀತಿ ಲೀಫ್ ಥರ ಒಟ್ಟು 4 ಸಲ ಮಾಡಬೇಕು. 4 ಸಲ ಮಾಡಿಕೊಂಡ್ರೆ ಈ ರೀತಿ ಕಾಣಿಸುತ್ತೆ 5 ಚೈನ್ ಗ್ಯಾಪಲ್ಲಿ. ನಂತರ ಈ ಲಾಕ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ, ಅಥವಾ ಲೇಸ್ ಮೇಲೆ ಡೈರೆಕ್ಟಾಗಾದರೂ ಲಾಕ್ ಮಾಡ್ಬೋದು. ನಾನು ಆ ಲಾಕ್ ಹಿಂದೆ ಹೋಗಿ ಲಾಕ್ ಮಾಡಿ ಇವಾಗ 3 ಚೈನ್ನ ಹಾಕ್ತಾ ಇದ್ದೀನಿ. 4 ಚೈನ್ನ ಹಾಕ್ತಾ ಇದ್ದೀನಿ. 4 ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಫ್ರೆಂಡ್ಸ್, ಇದರಲ್ಲಿ ಒಂದು ಆರ್ಚ್ಗೂ ಮತ್ತೊಂದು ಆರ್ಚ್ಗೂ ಸ್ವಲ್ಪ ಗ್ಯಾಪ್ ಇರುತ್ತೆ. ಇದನ್ನು ಹೀಗೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ಇದೇ ಡಿಸೈನ ರಿಂಗ್ ಒಳಗಡೆ ಹಾಕ್ಕೊಂಡು ನೀವು ಸೀರೆಗೆ ಅಟ್ಯಾಚ್ ಮಾಡ್ಬೋದು. ನಾನು ಇಲ್ಲಿ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೀರೆಗಳಿಗೂ ಕೂಡ ಇದೇ ರೀತಿಯಾಗಿ ಹಾಕ್ಕೊಳ್ಬೋದು. ಸೊ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಆರ್ಚ್ ಎಲ್ಲ ಆದಮೇಲೆ ಮತ್ತೆ ನಾನು 4 ಚೈನನ್ನು ಹಾಕ್ತಾ ಇದ್ದೀನಿ. ಬೇಕು ಅಂದರೆ ಮಧ್ಯದಲ್ಲಿ ಬೀಡ್ಗಳನ್ನ ಹಾಕಿ ಲಾಕ್ ಮಾಡ್ಬೋದು. ಸೊ ಏನೇ ಚೇಂಜಸ್ ಮಾಡ್ಕೊಳ್ಬೋದು ಇಲ್ಲಿ ಮಧ್ಯದಲ್ಲಿ. ಮತ್ತೆ 4 ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ.
ಫ್ರೆಂಡ್ಸ್ ನೋಡ್ತಿರ್ಬೋದು, ನಾನಿಲ್ಲಿ 1 2 3 4 5 6 7 ಒಟ್ಟು 7 ಟೈಮ್ಸು 4 ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾಯಿದ್ದೀನಿ. ನಾನು ಆವಾಗಲೇ ಹೇಳಿದೆ, ಈ ಆರ್ಚಲ್ಲಿ ಒಂದು ಆರ್ಚ್ಗೂ ಮತ್ತೊಂದು ಆರ್ಚ್ಗೂ ಸ್ವಲ್ಪ ಗ್ಯಾಪ್ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದರೆ ಆರ್ಚು ಬಿಗ್ ಸೈಜಲ್ಲಿರುತ್ತೆ. ಬೀಡನ್ನ ಥ್ರೆಡ್ ಒಳಗಡೆ ಹಾಕೊಂಡ್ಮೇಲೆ ಅದನ್ನು ಲಾಕ್ ಮಾಡಿ, ಅದರ ಬೀಡ್ ಲಾಕ್ ಮಾಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲೇಸ್ ಮೇಲೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ 5 ಚೈನ್ನ ಹಾಕಬೇಕು. ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ 5 ಚೈನ್ನ ಹಾಕ್ಕೊಂಡು ಈ ರೀತಿ 4 ಲೀಫ್ಗಳನ್ನ ಮಾಡ್ಕೊಳ್ಬೇಕು. ನಾನು ಸೆಕೆಂಡ್ ಒನ್ ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಕೊನೆಯಲ್ಲೂ ಕೂಡ 4 ಚೈನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ರೀತಿಯೇ. ನಾನಿವಾಗ ಬಳಸ್ತಾ ಇರೋದು ಕಮಲ್ ಕಡಾಯಿ ಥ್ರೆಡ್. ಇದನ್ನು ಕೋನಾ ಥ್ರೆಡ್ ಅಂತಲೂ ಕೂಡ ಕರೀತಾರೆ. ಫ್ರೆಂಡ್ಸ್, ತುಂಬ ಜನ ಕಮೆಂಟಲ್ಲಿ ಕೇಳ್ತೀರಾ ಈ ಥ್ರೆಡ್ನ ಎಲ್ಲಿ ತಗೊಂಡ್ರಿ ಅಂತ. ನಾನು ತುಂಬ ದಿನಗಳ ಹಿಂದೆಯೇ ಅಮೆಜಾನಲ್ಲಿ ತಗೊಂಡಿದ್ದು. ಸೊ ಅಮೆಜಾನಲ್ಲಿ ಕೋನಾ ಥ್ರೆಡ್ ಅಥವಾ ಕಮಲ್ ಕಡಾಯಿ ಥ್ರೆಡ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನಾನಿಲ್ಲಿ ಮೊದಲನೇ ಲೀಫಲ್ಲಿ 3 ಚೈನ್ನ ಹಾಕಿರ್ತೀವಿ ನೋಡಿ. 3 ಚೈನ್ನ ಹಾಕ್ಕೊಂಡ್ಮೇಲೆ ತ್ರಿಬಲ್ ಕ್ರೋಶ ಕಂಬ ಮಾಡಿ 3 ಚೈನ್ನ ಹಾಕಿರ್ತೀವಲ್ಲ, ಆ 3 ಚೈನ್ ಗ್ಯಾಪ್ ಒಳಗಡೆ ಒಂದು ಸಲ ಲಾಕ್ ಮಾಡಿಕೊಂಡೆ. ಅದರೊಳಗಡೆ ಮತ್ತೊಂದು ಸಲ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗು. ಸಿಲ್ಕ್ ಥ್ರೆಡ್ಡಲ್ಲೂ ಕೂಡ ಹಾಕ್ಕೊಳ್ಬೋದು ಸೆಕೆಂಡ್ ಸ್ಟೆಪ್ಪನ್ನು, ಬಟ್ ಇದು ತುಂಬಾ ಟೈಮ್ ಹಿಡಿಯುತ್ತೆ. ಹಾಗಾಗಿ ಇದರಲ್ಲಾದರೆ ಫಾಸ್ಟಾಗಿ ಹಾಕ್ಕೊಳ್ಬೋದು. ಸೊ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಈ ರೀತಿ 2 ಸಲ ಲಾಕ್ ಮಾಡ್ಕೊಂಡ್ಮೇಲೆ ನಾನು ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 1 2 3 4 5 6 ಒಟ್ಟು 6 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 6 ಚೈನನ್ನು ಹಾಕ್ಕೊಂಡ್ಮೇಲೆ ನಾವು ಇವಾಗ ಆ ಚೈನ್ಗಳ ಕೆಳಗಡೆ ಹೋಗಿ ಥ್ರೆಡನ್ನು ತರಬೇಕು. ಆ ಚೈನ್ಗಳ ಕೆಳಗಡೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತರಬೇಕು. ಥ್ರೆಡ್ನ ತಂದಾಗ ಈ ರೀತಿ ನಿಡಲ್ ಮುಂದೆ ಇರುವಂಥ ಲೂಪಲ್ಲಿ ಒಂದು ಸಲ ಥ್ರೆಡನ್ನು ಎಳ್ಕೊಳ್ಬೇಕು. ಒಂದು ಲೂಪನ್ನು ನಿಡಲ್ ಮೇಲೆ ಇಟ್ಕೊಳ್ಬೇಕು. ಸ್ಟಾರ್ಟಿಂಗ್ 2 ಲೂಪ್ ಈ ರೀತಿ ಇರುತ್ತೆ. ಮತ್ತು ಆ ಚೈನ್ಗಳ ಕೆಳಗಡೆ ಹೋಗಿ ಥ್ರೆಡನ್ನು ತರಬೇಕು. ಥ್ರೆಡನ್ನು ತಂದು ಅದೇ ಥ್ರೆಡ್ ಒಳಗಡೆ ಥ್ರೆಡನ್ನು ಪಾಸ್ ಮಾಡಬೇಕು. ಈ ರೀತಿ ಎಳ್ಕೊಳ್ಬೇಕು. ಒಂದು ಲೂಪ್ ನಿಡಲ್ ಮೇಲೆ ಉಳ್ಕೊಳ್ಳುತ್ತೆ. ಮತ್ತು ಆ ಚೈನ್ಗಳ ಕೆಳಗಡೆ ಹೋಗಿ ಥ್ರೆಡನ್ನು ತರಬೇಕು. ಒಂದು ಲೂಪ್ ನಿಡಲ್ ಮೇಲೆ ಇರುತ್ತಲ್ವ, ಅದರೊಳಗಡೆ ಥ್ರೆಡನ್ನು ಮೇಲೆ ಎಳ್ಕೊಳ್ಬೇಕು. ಒಂದೊಂದೇ ಲೂಪ್ಗಳು ಆ್ಯಡ್ ಆಗ್ತಾ ಬರುತ್ತೆ ನಮಗೆ ಇಲ್ಲಿ. ಸೊ ಸ್ಟಾರ್ಟಿಂಗ್ ಒಂದು ಚೈನ್ ಇರುತ್ತೆ, ಅದಾದಮೇಲೆ 3 ಸಲ ಮಾಡ್ಕೊಂಡಿದ್ದೀನಿ. ಮತ್ತು ಚೈನ್ಗಳ ಕೆಳಗಡೆ ಹೋಗೋದು, ಥ್ರೆಡನ್ನು ತರೋದು, ಒಂದು ಲೂಪಲ್ಲಿ ಥ್ರೆಡನ್ನು ಮೇಲೆ ಪಾಸ್ ಮಾಡ್ಕೊಳ್ಳೋದು. ಈ ರೀತಿ ಮಾಡಿದಾಗ ನಾವು ಒಂದೊಂದೇ ಲೂಪ್ಗಳು ನಿಡಲ್ ಮೇಲೆ ಬರ್ತಾ ಹೋಗುತ್ತೆ. ಫ್ರೆಂಡ್ಸ್, ಈ ಡಿಸೈನ್ಗೆ ಈ ರೀತಿ ಕಮಲ್ ಕಡಾಯಿ ಥ್ರೆಡ್ಗಳನ್ನ ಬಳಸೋದು ತುಂಬ ಈಸಿಯಾಗಿರುತ್ತೆ. ಸಿಲ್ಕ್ ಥ್ರೆಡ್ಡಲ್ಲಾದರೂ ಕೂಡ ಹಾಕ್ಕೊಳ್ಬೋದು, ಬಟ್ ಅದರಲ್ಲಿ ಸ್ವಲ್ಪ ಥ್ರೆಡ್ಗಳು ಒಂದೊಂದು ಎಳೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಇದಾದರೆ ತುಂಬಾ ಚೆನ್ನಾಗಿ ಬರುತ್ತೆ. ಬಿಗಿನರ್ಸ್ಗಳಾಗಿದ್ದರೆ ಕಲಿಯೋದಕ್ಕಾಗಲಿ ಅಥವಾ ಸೀರೆಗೆ ಹಾಕ್ಕೊಳ್ಳೋದಕ್ಕಾಗಲಿ ಈ ರೀತಿ ಡಿಸೈನ್ಗಳಿಗೆ ಕಮಲ್ ಕಡಾಯಿ ಥ್ರೆಡ್ಡನ್ನೇ ಬಳಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಆದರೆ ರೇಷ್ಮೆ ಸೀರೆಗಳಿಗಾದರೆ ಅದಕ್ಕೆ ಮ್ಯಾಚಿಂಗ್ ಆಗಿರೋ ರೀತಿ ಅಂದರೆ ಸಿಲ್ಕ್ ಥ್ರೆಡ್ಡನ್ನೇ ಬಳಸಬೇಕಾಗುತ್ತೆ. ಬಟ್ ಅಭ್ಯಾಸ ಮಾಡಿಕೊಂಡ್ರೆ ಸಿಲ್ಕ್ ಥ್ರೆಡ್ಡಲ್ಲೂ ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು. ನಾನು ಹಾಕ್ತಾ ಇರೋದು ಇವತ್ತು ಗ್ರೇಪ್ಸ್ ಡಿಸೈನ್ ಅಂತ. ಇದನ್ನು ಫೇಸ್ಬುಕ್ಕಲ್ಲಿ ಒಬ್ಬರು ಕಮೆಂಟ್ ಮೂಲಕ ತಿಳಿಸಿದರು, ಈ ಡಿಸೈನ್ನ ಹಾಕೋದು ಹೇಗೆ ಅಂತ ತಿಳಿಸ್ಕೊಡಿ ಅಂತ. ಸೊ ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ, ಹಾಗೆಯೇ ಡಿಫ್ರೆಂಟಾಗಿ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ. ನಾನಿಲ್ಲಿ 13 ಬಾರಿ ಮಾಡ್ಕೊಳ್ತಿದ್ದೀನಿ. 12 ಅಥವಾ 13 ಸಲ ಈ ರೀತಿ ಆ ಚೈನ್ ಕೆಳಗಡೆ ಹೋಗಿ ಥ್ರೆಡನ್ನು ತಂದು ಒಂದು ಲೂಪ್ ಒಳಗಡೆ ಥ್ರೆಡನ್ನು ಎಳ್ಕೊಳ್ಳೋದು. ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಅಷ್ಟು ಲೂಪಲ್ಲಿ ನಾವು ಒಂದೇ ಸಲ ಥ್ರೆಡನ್ನು ಎಳ್ಕೊಂಡು ಬರಬೇಕು. ಸಾರಿ, ಇನ್ನೂ ಒಂದು ಲೂಪ್ ಮಾಡಬೇಕು 13 ಲೂಪ್ಗೆ. ಈ ರೀತಿ ಮಾಡ್ಕೊಳ್ಬೇಕು. ಒಂದಷ್ಟು ಲೂಪ್ಗಳು ನಿಡಲ್ ಮೇಲೆ ಇರುತ್ತಲ್ವ, ಒಟ್ಟಿಗೆ ಸೇರಿಸ್ಕೊಂಡು ಥ್ರೆಡನ್ನು ಎಳ್ಕೊಳ್ಬೇಕು. ನಾವು ಎಳಿಬೇಕಾದ್ರೆ ಲೆಫ್ಟ್ ಹ್ಯಾಂಡಲ್ಲಿ ಈ ಥ್ರೆಡನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಹಿಂದೆ ಎಳೆದಿಟ್ಕೊಂಡಿರಬೇಕು. ಈ ರೀತಿ ಎಳ್ಕೊಳ್ಳಿ. ಈ ರೀತಿ ಎಳ್ಕೊಳ್ಳೋದ್ರಿಂದ ನಿಧಾನವಾಗಿ ಬಿಟ್ಟರೆ ಅಷ್ಟು ಲೂಪಲ್ಲಿ ನಮಗೆ ಥ್ರೆಡ್ ಆರಾಮಾಗಿ ಪಾಸ್ ಆಗುತ್ತೆ. ನಂತರ ಟೈಟಾಗಿ ಈ ರೀತಿ ಎಳ್ಕೊಂಡ್ರೆ ಅದು
ರೌಂಡ್ ಶೇಪಲ್ಲಿ ಬರುತ್ತೆ. ಎಳ್ಕೊಂಡ್ಮೇಲೆ ನಾನು ಲಾಕ್ ಮಾಡ್ತಾ ಇಲ್ಲ. ಲಾಕ್ ಮಾಡಿ ನಂತರ ಲಾಕ್ ಮಾಡ್ಬೋದು, ಬಟ್ ನಾನು ಇಲ್ಲಿ ಲಾಕ್ ಮಾಡ್ತಾ ಇಲ್ಲ. ದಾರನ ಅಷ್ಟು ಲೂಪಲ್ಲಿ ಎಳ್ಕೊಂಡ್ಮೇಲೆ ಇಲ್ಲಿ 3 ಚೈನ್ ಹೋಲ್ ಗ್ಯಾಪ್ ಇರುತ್ತಲ್ವ, ಲಾಕ್ ಮಾಡಿರ್ತೀವಲ್ಲ ಅಲ್ಲೇ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಬರುತ್ತೆ. ಸೊ ಇದನ್ನು ನೀವು 7 ಟೈಮ್ ಹಾಕ್ಕೊಂಡ್ರೆ ಒಂದು 14 ಟೈಮ್ ಆದರೂ ಹಾಕ್ಕೊಳ್ಬೇಕಾಗುತ್ತೆ ಚೈನ್ಗಳ ಕೆಳಗಡೆ ಹೋಗಿ ಥ್ರೆಡನ್ನು ತರೋದನ್ನು. ಸೊ ಲಾಕ್ ಆದಮೇಲೆ 2 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಡ್ಮೇಲೆ ನೆಕ್ಸ್ಟು 3 ಚೈನ್ ಹೋಲ್ ಗ್ಯಾಪ್ ಇರುತ್ತೆ ನೋಡಿ, ಅದರೊಳಗಡೆ ಹೋಗಿ ಲಾಕ್ ಮಾಡಬೇಕು. 2 ಚೈನ್ ಹಾಕಿ ನೆಕ್ಸ್ಟು 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡೆ. ನಂತರ ಮತ್ತೆ ನಾನು 6 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 6 ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 6 ಚೈನ್ಗಳನ್ನ ಹಾಕಿ ಇದೇ ರೀತಿ ನಾವು ಬಫ್ನ ಮಾಡಬೇಕು. ಹಾಗಾಗಿ ಆ ಚೈನ್ಗಳ ಕೆಳಗಡೆ ಹೋಗಬೇಕು, ಥ್ರೆಡನ್ನು ತರಬೇಕು. ಥ್ರೆಡನ್ನು ತಂದು ನಿಡಲ್ ಮುಂದೆ ಇರುವಂಥ ಥ್ರೆಡ್ ಒಳಗಡೆ ಒಂದು ಥ್ರೆಡ್ ಒಳಗಡೆ ಥ್ರೆಡನ್ನು ಪಾಸ್ ಮಾಡಬೇಕು. ಒಂದು ಲೂಪ್ ಆ್ಯಡ್ ಆಯಿತು. ಅದಕ್ಕೆ ಆಲ್ರೆಡಿ ಒಂದು ಲೂಪ್ ಇರುತ್ತೆ ನಿಡಲ್ ಮೇಲೆ ಯಾವಾಗಲೂ. ಅದ್ರ ಜೊತೆಗೆ ಈ ರೀತಿ ನಾವು ಥ್ರೆಡನ್ನು ತಂದಾಗ ಒಂದೊಂದೇ ಲೂಪ್ ನಿಡಲ್ ಮೇಲೆ ಬರ್ತಾ ಹೋಗುತ್ತೆ. ಚೈನ್ಗಳ ಕೆಳಗಡೆ ಹೋಗೋದು, ಥ್ರೆಡನ್ನು ತರೋದು, ಒಂದು ಲೂಪಲ್ಲಿ ಥ್ರೆಡನ್ನು ಹೇಳ್ಕೊಳ್ಳೋದು. ಈ ರೀತಿ 13 ಸಲ ಮಾಡ್ಕೊಳ್ಬೇಕಾಗುತ್ತೆ. 12 ಅಥವಾ 13 ಸಲ. ಮತ್ತು ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಹೋಗಬೇಡಿ, ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಬರೋದಿಲ್ಲ. ಸ್ಟಾರ್ಟಿಂಗಲ್ಲಿ ಎಷ್ಟು ಮಾಡ್ಕೊಂಡಿರ್ತೀರೋ ನೀವು ಬಫ್ ಮಾಡೋದಕ್ಕೆ ಅಷ್ಟೇ ಸಲ ಮಾಡಬೇಕು. ಹಾಗೆಯೇ ಚೈನ್ಗಳು ಕೂಡ ಜಾಸ್ತಿ ಹಾಕ್ಕೊಂಡು ಮಾಡೋಕ್ಕೋದ್ರೆ ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಬರೋದಿಲ್ಲ. ನೀಟಾಗಿ ಕಾಣಿಸ್ಬೇಕು ಅಂದರೆ ಕರೆಕ್ಟಾಗಿ ಒಂದೇ ಮೀಡಿಯಮ್ ಆಗಿರಬೇಕಾಗುತ್ತೆ ನಮಗಿಲ್ಲಿ ಬಫ್ಗಳು. ನಾನಿಲ್ಲಿ 13 ಸಲ ಮಾಡ್ಕೊಂಡಿದ್ದಾದಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಥ್ರೆಡನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು ಥ್ರೆಡನ್ನು ಎಳ್ಕೊಳ್ಬೇಕು. ನಂತರ ಎಲ್ಲವನ್ನು ಕೂಡ ಈ ರೀತಿ ಸ್ವಲ್ಪ ಟೈಟ್ ಮಾಡಿಕೊಂಡ್ರೆ ಅದು ರೌಂಡ್ ಶೇಪಲ್ಲಿ ಬರುತ್ತೆ. ನೋಡ್ತಿರ್ಬೋದು, ಈ ರೀತಿಯಾಗಿ ಬರುತ್ತೆ. ನಂತರ ಇದನ್ನು ನಾನು ಈ 3 ಚೈನ್ನ ಏನು ಲಾಕ್ ಮಾಡಿರ್ತೀವಲ್ಲ ಆ ಲೂಪ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಅಥವಾ ಬಫ್ನ ಒಂದ್ಸಲ ಲಾಕ್ ಮಾಡಿಕೊಂಡು ನಂತರ ಇದ್ರ ಮೇಲೆ ಲಾಕ್ ಮಾಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರ್ತಿದೆ ಅನ್ನಿಸ್ತು. ಹಾಗಾಗಿ ಇದೇ ರೀತಿಯಾಗಿ ನಾನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ನಂತರ 2 ಚೈನ್ನ ಹಾಕ್ತಾಯಿದ್ದೀನಿ. 2 ಚೈನ್ನ ಹಾಕಿ ನೆಕ್ಸ್ಟು 3 ಚೈನ್ ಗ್ಯಾಪ್ ಹೋಲ್ ಗ್ಯಾಪ್ ಇರುತ್ತೆ ನೋಡಿ ಇಲ್ಲಿ, ಈ 3 ಚೈನ್ ಒಳಗಡೆ ಲಾಕ್ ಮಾಡಬೇಕು. ಮತ್ತೆ ನಾವು 6 ಚೈನ್ನ ಹಾಕಬೇಕು. 1 2 3 4 5 6. ನಂತರ ಇದೇ ರೀತಿ ನಾವು ಬಫ್ನ ಮಾಡ್ಕೊಳ್ಬೇಕು. ಇನ್ನೆರಡು ಲೀಫ್ಗಳಿಗೆ ನಾನು ಈ ರೀತಿ ಬಫ್ನ ಮಾಡ್ಕೊಳ್ತೀನಿ. ಸೊ 4 ಬಫ್ಗಳನ್ನ ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಲೇಸನ್ನು ಸ್ವಲ್ಪ ಹಿಂದೆ ತಿರುಗಿಸ್ಕೊಳ್ಬೇಕು. ಹಿಂದೆ ತಿರುಗಿಸ್ಕೊಂಡು ನಾನಿವಾಗ ಒಂದು 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 1 2 3. ನಂತರ ನಾವು ಇಲ್ಲಿ ಮಧ್ಯದಲ್ಲಿ 2 ಚೈನ್ ಗ್ಯಾಪ್ ಇರುತ್ತೆ ನೋಡಿ, ಈ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. 3 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ. ಮತ್ತೆ ನಾನು 2 ಚೈನ್ನ ಹಾಕ್ತಾ ಇದ್ದೀನಿ. ಮತ್ತು ಅದೇ 2 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ತಾ ಇದ್ದೀನಿ. 3 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ. ಮತ್ತು ಅದೇ ಪ್ಲೇಸಲ್ಲಿ 2 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತಿದ್ದೀನಿ. ಇವಾಗ ಮತ್ತೆ 3 ಚೈನ್ನ ಹಾಕ್ತಾ ಇದ್ದೀನಿ. 1 2 3. ಸೊ ನೆಕ್ಸ್ಟ್ ಬಫ್ ಆದಮೇಲೆ 2 ಚೈನ್ ಇರುತ್ತೆ ನೋಡಿ ಮಧ್ಯದಲ್ಲಿ, ಈ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ತಾ ಇದ್ದೀನಿ. ಆ 2 ಚೈನಿಗೆ 3 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. 3 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ. ಮತ್ತೆ 2 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಸೊ ಅದೇ ಪ್ಲೇಸಲ್ಲಿ 2 ಚೈನ್ನ ಹಾಕಿ ಒಂದ್ಸಲ ಲಾಕ್ ಮಾಡಬೇಕು. ಮತ್ತೆ 3 ಚೈನ್ನ ಹಾಕ್ತಾ ಇದ್ದೀನಿ. 3 ಚೈನ್ನ ಹಾಕಿ ನೆಕ್ಸ್ಟ್ ಬಫ್ ಆದಮೇಲೆ 2 ಚೈನ್ ಗ್ಯಾಪ್ ಇರುತ್ತಲ್ವ, ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 2 ಚೈನ್ನ ಹಾಕಿ ಅದೇ ಪ್ಲೇಸಲ್ಲಿ ಲಾಕ್ ಮಾಡ್ಕೊಳ್ತೀನಿ. 2 ಚೈನ್ನ ಹಾಕಿ ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು. ನಂತರ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಡಿಸೈನ್ನ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಮತ್ತೆ ಇದೇ ರೀತಿ ಬಫ್ಗಳನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಹಿಂದೆ ಫೋಲ್ಡ್ ಮಾಡಿಕೊಂಡು ಬಫ್ಗಳನ್ನ
ಇಲ್ಲಿ ವರ್ಕ್ ಮಾಡ್ತಾ ಹೋಗಬೇಕು. ಆ 2 ಚೈನ್ ಇರುತ್ತಲ್ವ, ಅಲ್ಲಿ ನಾನು ಇವಾಗ 6 ಚೈನ್ನ ಹಾಕ್ತಾ ಇದ್ದೀನಿ. 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ ತಕ್ಷಣವೇ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು 6 ಚೈನ್ನ ಹಾಕಿದ್ದೀನಿ. ಇದಾದಮೇಲೆ ಆ ಚೈನ್ಗಳ ಕೆಳಗಡೆ ಹೋಗಿ ಥ್ರೆಡನ್ನು ತಂದು ನಿಡಲ್ ಮುಂದೆ ಇರುವಂಥ ಥ್ರೆಡ್ಡಲ್ಲಿ ಒಂದು ಸಲ ನಾನು ಥ್ರೆಡನ್ನು ಪಾಸ್ ಮಾಡಿಕೊಂಡೆ. ಒಂದು ಲೂಪ್ ನಿಡಲ್ ಮೇಲೆ ಉಳ್ಕೊಳ್ತು. ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು, ಅಂದರೆ ಚೈನ್ಗಳ ಕೆಳಗಡೆ ಹೋಗಿ ಥ್ರೆಡ್ನ ತರಬೇಕು. ಒಂದು ಲೂಪಲ್ಲಿ ಮಾತ್ರ ನಾವು ಥ್ರೆಡನ್ನು ಪಾಸ್ ಮಾಡಬೇಕು. ಒಂದು ಲೂಪ್ ನಿಡಲ್ ಮೇಲೆ ಉಳ್ಕೊಳ್ಳುತ್ತೆ. ಸೊ ನಾವು 13 ಬಾರಿ ಮಾಡಿದ್ರೆ 13 ಲೂಪ್ಗಳು ನಿಡಲ್ ಮೇಲೆ ಬರ್ತಾ ಹೋಗುತ್ತೆ. ಹನ್ನೆರಡು ಅಥವಾ 13 ಸಲ ಮಾಡ್ಕೊಳ್ಳಿ. ಈ ರೀತಿ ಒಂದೊಂದೇ ಲೂಪ್ಗಳು ನಿಡಲ್ ಮೇಲೆ ಬರ್ತಾ ಹೋಗುತ್ತೆ. ಅಂದರೆ ಚೈನ್ಗಳ ಕೆಳಗಡೆ ಹೋಗಿ ಥ್ರೆಡ್ನ ತರಬೇಕು. ನಿಡಲ್ ಮುಂದೆ ಇರುವಂಥ ಥ್ರೆಡಲ್ಲಿ ಥ್ರೆಡನ್ನು ಪಾಸ್ ಮಾಡಬೇಕು. 13 ಸಲ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಥ್ರೆಡನ್ನು ಇಟ್ಕೊಂಡು ನಾವು ಅದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡ್ತಾ ಇಲ್ಲ. ಈ ರೀತಿ ಆದಷ್ಟು ಟೈಟಾಗಿ ಬಫ್ ಬರೋ ರೀತಿಯಾಗಿ ಎಳ್ಕೊಳ್ಳಿ. ಟೈಟಾಗಿ ಒಂದು ಸಲ ಎಳ್ಕೊಂಡು ಇಲ್ಲಿ 2 ಚೈನ್ನ ಹಾಕಿರ್ತೀವಲ್ಲ, 3 ಚೈನ್ನ ಹಾಕಿ 2 ಚೈನ್ನ ಹಾಕಿ ಅದೇ ಪ್ಲೇಸಲ್ಲಿ ಲಾಕ್ ಮಾಡಿರ್ತೀವಲ್ಲ, ಅಲ್ಲೇ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಿದಾಗ ಆ 2 ಬಫ್ ಮಧ್ಯದಲ್ಲಿ ಒಂದು ಬಫ್ ಬರುತ್ತೆ. ಮತ್ತು ನಾನು ಇವಾಗ 3 ಚೈನ್ನ ಹಾಕ್ತಾ ಇದ್ದೀನಿ. 1 2 3 ಚೈನ್ನ ಹಾಕಿ ನೆಕ್ಸ್ಟು 2 ಚೈನ್ ಇರುತ್ತಲ್ಲ ಫ್ರೆಂಡ್ಸ್, ಅದರೊಳಗಡೆ ಲಾಕ್ ಮಾಡಬೇಕು. 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಆ 2 ಚೈನಲ್ಲಿ ಲಾಕ್ ಮಾಡಿ ನಂತರ ನಾವು 6 ಚೈನ್ನ ಹಾಕಬೇಕು. ಅಂದರೆ 6 ಚೈನ್ಗಳನ್ನ ಹಾಕಬೇಕು ಬಫ್ನ ಮಾಡೋದಕ್ಕೆ. ಫ್ರೆಂಡ್ಸ್, ಇಲ್ಲಿ 7 ಚೈನ್ಗಳನ್ನೂ ಕೂಡ ಹಾಕ್ಕೊಳ್ಬೋದು. ಆವಾಗ ನಾನು 13 ಸಲ ಮಾಡ್ತಿದ್ದೀನಲ್ವ, ಒಂದು 15 ಸಲ ಈ ರೀತಿ ಮಾಡಬೇಕಾಗುತ್ತೆ. ನೋಡಿಕೊಂಡು ಹಾಕ್ಕೊಳ್ಳಿ. ಚೈನ್ಗಳ ಕೆಳಗಡೆ ಹೋಗಿ ಥ್ರೆಡನ್ನು ತರಬೇಕು. ನಿಡಲ್ ಮುಂದೆ ಇರುವಂಥ ಲೂಪಲ್ಲಿ ಥ್ರೆಡನ್ನು ಪಾಸ್ ಮಾಡಬೇಕು. 13 ಸಲ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ನಂತರ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಲಾಕ್ ಮಾಡಬೇಕು. ಫ್ರೆಂಡ್ಸ್, ನಾನಿಲ್ಲಿ ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಳ್ತಾ ಹೋಗ್ತಿದ್ದೀನಿ. ಸ್ವಲ್ಪ ಲೆಂತಿ ಇದೆ ವಿಡಿಯೋ, ಹಾಗಾಗಿ ಈ ರೀತಿ ಬಫ್ಗಳನ್ನ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇಲ್ಲ. ಏನಕ್ಕೆ ಅಂದರೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ. ಈ 6 ಚೈನ್ ಇದೆ, ಇದು ತುಂಬಾ ಟೈಮ್ ಹಿಡಿಯುತ್ತೆ. ಸಿಲ್ಕ್ ಥ್ರೆಡ್ಡಲ್ಲಂತೂ ಆದರೆ ಇನ್ನೂ ಜಾಸ್ತಿನೇ ಟೈಮ್ ಹಿಡಿಯುತ್ತೆ ಅನ್ಬೋದು. ಬಟ್ ಒಂದು ಆರ್ಚ್ ಮಾಡೋವರಿಗಷ್ಟೇ, ಆಮೇಲೆ ಅಭ್ಯಾಸ ಆಗಿಬಿಡುತ್ತೆ. ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಇಲ್ಲಿ 2 ಚೈನ್ ಏನು ಲಾಕ್ ಮಾಡಿರ್ತೀವಿ ಅದರೊಳಗಡೆನೇ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ನಾನು 3 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ ಸ್ಟೆಪ್ಪಲ್ಲಿ 4 ಬಫ್ ಬಂದಿದೆ. ಸೆಕೆಂಡ್ ಸ್ಟೆಪ್ಪಲ್ಲಿ 3 ಬಫ್ಗಳು ಬರುತ್ತೆ. ಅಂದರೆ ಇದೊಂಥರ ಗ್ರೇಪ್ಸ್ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ 3 ಚೈನ್ನ ಹಾಕಿದ್ದೀನಿ. ನಂತರ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, 2 ಚೈನ್ ಅಂದರೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಹಿಂದೆಯಿಂದ ನಾವು 3 ಚೈನ್ನ ಹಾಕಿ ಲಾಕ್ ಮಾಡಿ ಮತ್ತೆ 2 ಚೈನ್ ಅದೇ ಪ್ಲೇಸಲ್ಲಿ ಲಾಕ್ ಮಾಡಿರ್ತೀವಲ್ಲ, ಅದಕ್ಕೇ ಲಾಕ್ ಮಾಡ್ತಾ ಇರೋದು. ಇದ್ರ ಕೆಳಗಡೆನೂ ಕೂಡ ನಾನು 6 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ ಸ್ಟೆಪ್ಪಲ್ಲಿ 4 ಬಫ್ಗಳು ಬಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ 3 ಬಫ್ಗಳು ಬರುತ್ತೆ. ನೋಡ್ತಿರ್ಬೋದು, ಇದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಂತರ ಮತ್ತೆ ನಾವು ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು. ಅಂದರೆ ನೆಕ್ಸ್ಟ್ ಬಫ್ನ ಮಾಡೋದಕ್ಕೆ ನಾವು ಚೈನ್ಗಳನ್ನ ಈಗಲೇ ಹಾಕ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು. ಇವಾಗ ಮತ್ತೆ ನಾನು 3 ಚೈನ್ನ ಹಾಕ್ತಾ ಇದ್ದೀನಿ. ಸೇಮ್ ಸೆಕೆಂಡ್ ಸ್ಟೆಪ್ ಹೇಗೆ ಮಾಡಿಕೊಂಡು ಅದೇ ರೀತಿ ಇಲ್ಲೂ ಕೂಡ 3 ಚೈನ್ನ ಹಾಕಿ ಈ ಏನು ಮಧ್ಯದಲ್ಲಿ 3 ಚೈನ್ನ ಹಾಕಿರ್ತೀವಲ್ಲ, ಈ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. 3 ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 2 ಚೈನ್ನ ಅದೇ ಪ್ಲೇಸಿಗೆ ಲಾಕ್ ಮಾಡಬೇಕು. 2 ಚೈನ್ನ ಹಾಕಿ ಅದೇ ಪ್ಲೇಸಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 3 ಚೈನ್ನ ಹಾಕ್ತಾ ಇದ್ದೀನಿ. 1 2 3 ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಒಂದು ಬಫ್ ಆದಮೇಲೆ ನೆಕ್ಸ್ಟ್ ಬಫ್ ಮಾಡೋದಕ್ಕೆ 3 ಚೈನ್ನ ಹಾಕಿರ್ತೀವಿ ರೈಟ್ ಸೈಡಿಂದ. ಆ 3 ಚೈನ್ಗೆ ಲೆಫ್ಟಿಂದ ಈ ರೀತಿ ಲಾಕ್ ಮಾಡಬೇಕು. 3 ಚೈನ್ನ ಹಾಕಿದ್ದಾದಮೇಲೆ ಲಾಕ್ ಮಾಡಿ ಮತ್ತೆ 2 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ.
ಈ ಸ್ಟೆಪ್ಪಲ್ಲಿ ನಮಗೆ 2 ಬಫ್ಗಳು ಬರುತ್ತೆ ಅಷ್ಟೇ. ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ 6 ಚೈನ್ಗಳನ್ನ ಹಾಕಬೇಕು. ಸೊ ಫಸ್ಟ್ ಸ್ಟೆಪ್ಪಲ್ಲಿ 4 ಬಫ್ ಬಂದಿದೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಅಂದರೆ ಅದ್ರ ಕೆಳಗಡೆ 3 ಬಫ್ಗಳು ಬಂದಿದೆ. ಅದ್ರ ಕೆಳಗಡೆ 2 ಬಫ್ ಬರುತ್ತೆ. ಅದಾದಮೇಲೆ 1 ಬಫ್ ಬರುತ್ತೆ. ಇವಾಗ ನಾನು 6 ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಬಫ್ನ ಮಾಡೋದಕ್ಕೆ. ಸೊ ಏನು ಸೆಕೆಂಡ್ ಸ್ಟೆಪ್ ಹಾಕ್ಕೊಂಡ್ವಲ್ಲ, ಸೇಮ್ ಅದೇ ರೀತಿ ಇದು ಕೂಡ 6 ಚೈನ್ಗಳನ್ನ ಹಾಕಬೇಕು. ಅದ್ರ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಒಂದು ಲೂಪಲ್ಲಿ ಥ್ರೆಡನ್ನು ಎಳ್ಕೊಳ್ಬೇಕು. ನಾನಿಲ್ಲಿ ಮಾಡ್ಕೊಂಡಿದ್ದೀನಿ 6 ಚೈನ್ಗೆ 13 ಸಲ ಚೈನ್ಗಳ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಒಂದು ಥ್ರೆಡ್ಡಲ್ಲಿ ಮಾತ್ರ ಎಳ್ಕೊಂಡಿದ್ದೀನಿ. ಸೊ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಕೂಡ ಈ ರೀತಿ ಥ್ರೆಡ್ಡನ್ನು ಮೇಲೆ ಎಳ್ಕೊಂಡಿದ್ದೀನಿ. ಇವಾಗ 2 ಚೈನ್ನ ಹಾಕಿರ್ತೀವಲ್ಲ, ಆ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ನೆಕ್ಸ್ಟ್ ಬಫ್ ಮಾಡೋದಕ್ಕೆ 3 ಚೈನ್ನ ಹಾಕಬೇಕು. ಲಾಕ್ ಆದಮೇಲೆ 3 ಚೈನ್ನ ಹಾಕ್ತಾಯಿದ್ದೀನಿ. 1 2 3. ಸೊ ಇಲ್ಲಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇರುತ್ತೆ ನೋಡಿ, ಎರಡರ ಮಧ್ಯದಲ್ಲಿ 2 ಬಫ್ಗಳ ಮಧ್ಯದಲ್ಲಿ 2 ಚೈನ್ ಗ್ಯಾಪ್ ಇರುತ್ತೆ. ಆ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇಲ್ಲೂ ಕೂಡ ನಾನು 6 ಚೈನ್ಗಳನ್ನ ಹಾಕ್ಕೊಂಡು ಇದೇ ರೀತಿ ಬಫ್ನ ಮಾಡ್ಕೊಳ್ತೀನಿ. ಆರು ಚೈನ್ಗಳನ್ನ ಹಾಕ್ಕೊಂಡು ಸೊ ಅದೇ ಪ್ಲೇಸಲ್ಲಿ ಬಫ್ನ ಮಾಡಬೇಕು. ನಾನಿಲ್ಲೂ ಕೂಡ ಬಫ್ನ ಮಾಡಿ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಕೊನೆ ಬಫ್ನ ಮಾಡಬೇಕು. ಹಾಗಾಗಿ 3 ಚೈನ್ನ ಹಾಕಿದ್ದೀನಿ. ಇಲ್ಲಿಂದ ಈ ಎರಡರ ಮಧ್ಯದಲ್ಲಿ 3 ಚೈನ್ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ನಾವು 2 ಚೈನ್ನ ಹಾಕಬೇಕು ಮತ್ತು ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು. ಇಲ್ಲಿ ನಾನು ಒಂದ್ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. 2 ಚೈನ್ ಹಾಕೋ ಅವಶ್ಯಕತೆ ಇಲ್ಲ. ಥ್ರೆಡ್ಡನ್ನಾದರೂ ಕಟ್ಟಾಗಿದ್ದರೆ, ಆ ಥ್ರೆಡ್ ಏನಾದರೂ ಗಂಟಿದ್ರೆ ಸ್ವಲ್ಪ ಗಮ್ ಹಾಕ್ಕೊಂಡು ಆ 6 ಚೈನ್ಗಳೇ ಅಂಟಿಸ್ಕೊಳ್ಬೋದು. ನಾನಿಲ್ಲಿ 1 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡು ಫ್ರೆಂಡ್ಸ್ ಸೀದಾ ಸೈಡ್ಗೆ ತಿರುಗಿಸ್ಕೊಂಡಿದ್ದೀನಿ. ನಂತರ 6 ಚೈನ್ ಹಾಕಿ ಅಲ್ಲೂ ಕೂಡ ಬಫ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ 6 ಚೈನ್ಗಳನ್ನ ಹಾಕಿದ್ದೀನಿ. ನೋಡ್ತಿರ್ಬೋದು ಲೇಯರ್ ಆಗಿ ಯಾವ ರೀತಿ ಬರುತ್ತೆ ಅಂತ. ಇವಾಗ ಇದಕ್ಕೆ ಬಫ್ನ ಮಾಡ್ಕೊಳ್ತಾ ಇದ್ದೀನಿ. ಕೊನೆ ಬಫ್ ಇದು. 6 ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ನಿಡಲ್ ಮುಂದೆ ಇರುವಂಥ ಲೂಪಲ್ಲಿ ಥ್ರೆಡನ್ನು ಎಳ್ಕೊಳ್ಳೋದು. ಅಂದರೆ ಒಂದು ಲೂಪಲ್ಲಿ ಥ್ರೆಡನ್ನು ಎಳ್ಕೊಂಡ್ರೆ ಒಂದು ಲೂಪ್ ನಿಡಲ್ ಮೇಲೆ ಉಳ್ಕೊಳ್ಳುತ್ತೆ. ಮತ್ತೆ ಚೈನ್ ಕೆಳಗಡೆ ಹೋಗೋದು, ಥ್ರೆಡನ್ನು ತರಬೇಕು. ಒಂದು ದಾರದಲ್ಲಿ ಒಂದು ಸಲ ದಾರನ ಮುಂದೆ ಮಾಡ್ಕೊಳ್ಬೇಕು, ಅಂದರೆ ಮೇಲೆ ಎಳ್ಕೊಳ್ಬೇಕು. ಈ ರೀತಿ 13 ಸಲ ಮಾಡ್ಕೊಳ್ಬೇಕು. ಒಂದು 6 ಚೈನಿಗೆ 13 ಸಲ ಮಾಡ್ಕೊಳ್ತಿದ್ದೀನಿ. ನಂತರ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ನಾವು ಲಾಕ್ ಮಾಡಬೇಕು. ಅಥವಾ ಎಲ್ಲ ಲೂಪಲ್ಲೂ ಈ ರೀತಿ ಥ್ರೆಡನ್ನು ಎಳ್ಕೊಳ್ಬೇಕು. ಎಳ್ಕೊಂಡು ಸ್ವಲ್ಪ ಟೈಟಾಗಿ ಅದನ್ನು ಯು ಶೇಪಲ್ಲಿ ಬರೋ ರೀತಿ ಮಾಡ್ಕೊಳ್ಳಿ. ಅಂದರೆ ರೌಂಡ್ ಶೇಪಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡಿರ್ತೀವಲ್ಲ, ಅದರೊಳಗಡೆನೇ ಲಾಕ್ ಮಾಡ್ತಾಯಿದ್ದೀನಿ. ಅದರೊಳಗಡೆ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಒಂದು ಸಲ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಮಧ್ಯದಲ್ಲೊಂದು ಬಫ್ ಕ್ರಿಯೇಟ್ ಆಗುತ್ತೆ. ಕೊನೆಯ ಬಫ್ ಇದು. ಇವಾಗ ನಾವು ಥ್ರೆಡನ್ನು ಕಟ್ ಮಾಡಬೇಕು. ಅದಕ್ಕೂ ಮುಂಚೆ ನೆಕ್ಸ್ಟ್ ಪಕ್ಕದಲ್ಲಿ ಏನು 3 ಚೈನ್ ಇದೆ ಅಲ್ಲೊಂದು ಸಲ ಲಾಕ್ ಮಾಡ್ತಾ ಇದ್ದೀನಿ. ಅಲ್ಲೊಂದು ಸಲ ಸಿಂಗಲ್ ಕ್ರೋಶನ ಮಾಡಿ ಒಂದು 2-3 ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ. ಥ್ರೆಡನ್ನು ಕಟ್ ಮಾಡಿ ನೀಡಲ್ನ ನಮ್ಮ ಸೈಡ್ ಎಳ್ಕೊಂಡಾಗ ಅದು ಟೈಟಾಗಿ ಕೂರುತ್ತೆ. ಸ್ವಲ್ಪ ಗಮ್ ಹಾಕಿ ಹಿಂದೆ ಅಂಟಿಸ್ಕೊಳ್ಬೇಕು. ಸೊ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಇದು. ಇದಕ್ಕೆ ನಾನು ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ತೀನಿ. ಯಾವುದೇ ಗಮ್ ಬೇಡ ಅಂದರೆ ಹಾಗೆ ಬಿಡ್ಬೋದು. ಆ ಕೊನೆಯಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೋದು. ನೋಡ್ತಿರ್ಬೋದು ಇಲ್ಲಿ ಫಸ್ಟ್ ಲೇಯರಲ್ಲಿ 4 ಬಫ್ ಬರುತ್ತೆ. ಅದಾದಮೇಲೆ 3 ಬಫ್ಗಳು ಬರುತ್ತೆ. ಅದಾದಮೇಲೆ 2 ಬಫ್ಗಳು ಬರುತ್ತೆ. ಅದಾದಮೇಲೆ 1 ಬಫ್ ಬರುತ್ತೆ. ಗ್ರೇಪ್ಸ್ ಗೊಂಚಲು ಇರುತ್ತಲ್ವ, ಆ ರೀತಿ ಕಾಣಿಸುತ್ತೆ. ಇದನ್ನು ನೀಟಾಗಿ ಇನ್ನೂ ಫಿನಿಶಿಂಗ್ ಬೇಕು ಅಂದರೆ ಒಂದ್ರ ಕೆಳಗೆ ಒಂದೊಂದು ಪಾಯಿಂಟಷ್ಟು ಗಮ್ ಹಾಕಿ ಅಂಟಿಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಸೊ ಮೊದಲಿಗೆ ನಾನು ಥ್ರೆಡ್ ಕಟ್ ಮಾಡಿರ್ತೀವಲ್ಲ ಅದನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ಥ್ರೆಡನ್ನು ಕಟ್ ಮಾಡಿರ್ತೀವಲ್ಲ ಅದನ್ನು ಸ್ವಲ್ಪ ಈ ರೀತಿ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು. ಅದ್ರ ಜೊತೆಗೆ ಅದ್ರ ಕೆಳಗಡೆ ಒಂದು ಬಫ್ ಇದೆ ನೋಡಿ, ಅದನ್ನು ಕೂಡ ಸೇರಿಸ್ಕೊಂಡು ಒಂಚೂರು ಅಂಟಿಸ್ಕೊಳ್ತೀನಿ. ಆವಾಗ ಇದು ಜಾಸ್ತಿ ಬಿಡಿಯಾಗಿ ಕಾಣಿಸೋದಿಲ್ಲ. ನೀಟಾಗಿ ಕಾಣಿಸುತ್ತೆ. ಬೇಕು ಅಂದರೆ ನೀವು ಎಲ್ಲ ಬಫ್ಗಳ ಕೆಳಗಡೆನೂ ಒಂದೊಂದು ಚುಚ್ಚು ಗಮ್ ಹಾಕಿ, ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಏನಿದೆ ಆರ್ಚು ಅದನ್ನು ಈ ರೀತಿ ಹಿಂದೆ ಅಂಟಿಸ್ಕೊಳ್ಬೋದು. ಕಮಲ್ ಕಡಾಯಿ ಥ್ರೆಡ್ಡು ನೀಟಾಗಿ ಬರುತ್ತೆ ಈ ಡಿಸೈನ್ಗೆ. ನಾನು ಒಂದೊಂದೇ ಚೂರು ಈ ರೀತಿ ಗಮ್ ಹಾಕಿ ಅಂಟಿಸ್ಕೊಳ್ತಿದ್ದೀನಿ. ಸೊ ಒಂದು ಬಫ್ಗಳ ಕೆಳಗಡೆ ಒಂದೊಂದು ಚೂಚು ಗಮ್ ಹಾಕಿ ಅಂಟಿಸ್ಕೊಳ್ಳಿ, ಈ ರೀತಿ ಕಾಣಿಸುತ್ತೆ. ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದಕ್ಕೇನು ಬೀಡ್ಸ್ ಹಾಕ್ತಾ ಇದ್ರೂ ಕೂಡ ನೀವು ಈ ಡಿಸೈನ್ನ ಹಾಕ್ಕೊಳ್ಬೋದು. ಸೀರೆಗೆ ಇದೇ ಥರ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ರಿಂಗಿಗೆ ಈ ರೀತಿ ಆರ್ಚ್ ಮಾಡಿಕೊಂಡು, ಅಂದರೆ ಇದೇ ಡಿಸೈನ್ನ ಹಾಕ್ಕೊಂಡು ಅದನ್ನು ಸೀರೆಗೆ ಅಟ್ಯಾಚ್ ಮಾಡ್ಕೊಳ್ಬೋದು, ಅಥವಾ ಸೀರೆಗೆ ಇದೇ ರೀತಿ ವರ್ಕ್ ಮಾಡ್ಬೋದು. ನಾನು ಯಾವ ರೀತಿ ಲೇಸ್ ಮೇಲೆ ಹಾಕಿದ್ದೀನಿ ಇದೇ ರೀತಿ. ನಾನು ಈ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪನ್ನು ಜಾಸ್ತಿ ಕೊಟ್ಟಿದ್ದೀನಿ. ಏನಕ್ಕೆ ಅಂದರೆ ಇದೇ ಆರ್ಚು ಸ್ವಲ್ಪ ಬಿಗ್ ಸೈಜಲ್ಲೇ ಇರುತ್ತೆ, ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ. ಮಧ್ಯದಲ್ಲಿ ಬೇಕಿದ್ದರೆ ನೀವು ಬೀಡ್ಗಳನ್ನ ಹಾಕ್ಬೋದು, ಕುಚ್ಚನ್ನು ಕಟ್ಕೊಳ್ಬೋದು, ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆಯೇ ಪ್ರೈಸ್ ಬಂದಿದ್ದಕ್ಕೆ 1200 ಮೇಲೇ ಚಾರ್ಜ್ ಮಾಡ್ಬೋದು. ಏನಕ್ಕೆ ಅಂದರೆ ಇದು ಗ್ರೇಪ್ಸು ಕೆಳಗಡೆ ಮಾಡ್ಕೊಳ್ಳೋದಿರುತ್ತಲ್ವ, ಅದು ತುಂಬಾ ಟೈಮ್ ಹಿಡಿಯುತ್ತೆ. ಸಿಲ್ಕ್ ಥ್ರೆಡ್ಡಲ್ಲಾದರೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ ಅನ್ಬೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ, ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ, ಡಿಫ್ರೆಂಟಾಗಿ ಕಾಣಿಸುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.